ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಇನ್ನೋವಾ ಕ್ರಿಸ್ಟಾ ವಿ ಮಾಡಲ್, ಜಿ ಮಾಡಲ್ ಇರಲಿ, ಝೆಡ್ ಮಾಡಲ್ ಇರಲಿ, ಸೊ ಅದು ಇದ್ರೂ ನೀವು ಏನೇನು ಫಿಟ್ ಮಾಡ್ಬೋದು ಅಂತ ನಿಮಗೆ ಒಂದು ಇನ್ನೋವಾ ಕ್ರಿಸ್ಟಾಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಇದು ಫಸ್ಟ್ ಆಫ್ ಆಲ್ ಇದು ಜಿ ಪ್ಲಸ್, ಇದು ಜಿ ಮಾಡಲಿಂದ ಒಂದು ಜಿ ಪ್ಲಸ್ ಬರ್ತದಲ್ಲ ಆ ಗಾಡಿ ಇದು. ಇದಕ್ಕೆ ನಾವು ಕಂಪ್ಲೀಟು ಝೆಡ್ ಮಾಡಲ್ದು ಹೆಡ್ಲೈಟ್ ಹಾಕಿದ್ದೀನಿ. ಈ ಹೆಡ್ಲೈಟ್ ತೆಗಿಬಿಟ್ಟು ನಾವು ಝೆಡ್ ಮಾಡಲ್ದು ಹೆಡ್ಲೈಟ್ ಹಾಕಿದ್ದೀನಿ. ತಿರ್ಗಾ ಇದಕ್ಕೆ ಫಾಗ್ಲೈಟ್ಗೆ 3 ಕಲರ್ದು LED ಒಂದು ಹಾಕಿದ್ದೀನಿ. ಸೊ ಇದು ಹಾಕಿದ ತಕ್ಷಣ ನಿಮಗೆ ಒಂದು ಲುಕ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಒಂದು ಎರಡೂ ಫಿಟ್ ಆಗಿದೆ. ನೆಕ್ಸ್ಟ್ ಇವಾಗ ಒಳಗಡೆ ಬಂದರೆ ನೀವು ಇದಕ್ಕೆ ಒಂದು ಸಿಲ್ವರ್ ಲೈನ್ ಇದು ಕಂಪ್ನಿನ ಬರ್ತದೆ. ಇದು ತೆಗಿಬಿಟ್ಟು ನಾವು ಒರಿಜಿನಲ್ಲು ಸಿಲ್ವರ್ ಲೈನು ಹಾಕಿದ್ದೀನಿ. ಇದು ಪೈಂಟಿಂಗು ಆಫ್ಟರ್ ಮಾರ್ಕೆಟ್ ಇಲ್ಲ, ಇದು ಒರಿಜಿನಲ್ ಟೊಯೋಟಾ ಐಟಮು. ಇದು ಒಂದು ಹಾಕಿದ್ದೀನಿ ಇದಕ್ಕೆ. ನೆಕ್ಸ್ಟು ಸ್ಟೇರಿಂಗ್ ಬೇಕಂದ್ರೆ ಸ್ಟೇರಿಂಗ್ ವುಡನ್ ಸಿಗುತ್ತೆ ನಮ್ಮ ಹತ್ರ. ಈ ಗಾಡಿಗೆ ಒಂದು ಕ್ರೂಸ್ ಕಂಟ್ರೋಲ್ ನಾವು ಒಂದು ಫಿಟ್ ಮಾಡಿದ್ದೀನಿ. ಇದು ನೋಡ್ಬೋದು, ಆನು ಇದು ಪ್ರೆಸ್ ಮಾಡೋ ನೀವು ಆಫು, ಇದು ಪ್ರೆಸ್ ಮಾಡ್ರೆ ಆನು. ಕ್ರೂಸ್ ಕಂಟ್ರೋಲ್ ಒಂದು ಇದಕ್ಕೆ ಒರಿಜಿನಲ್ ಥರ ಫಿಟ್ ಮಾಡಿರೋದು ನಾವು. ಆಲ್ಟ್ರೇಷನ್ ಇಲ್ಲ, ಕೆಲಸ ಏನಿಲ್ಲ. ಅದು ಒಂದೈತೆ. ನೆಕ್ಸ್ಟ್ ಇನ್ನೊಂದು ಬಂದರೆ ಇದರಲ್ಲಿ ನಿಮಗೆ ಲೈಟ್ ಈ ಥರ ಡಮ್ಮಿ ಕೊಟ್ಟಿರ್ತಾರೆ ಕಂಪ್ನಿಯಿಂದ ಜಿ ಮಾಡಲ್ಗೆ. ಇದು ತೆಗಿಬಿಟ್ಟು ನಾವು LED ಲೈಟ್ ಹಾಕ್ಬಿಟ್ಟು ಕ್ರಿಸ್ಟಾ ಅಂತ ಹೆಸರು ಬರಬೇಕು. ಈ ಕ್ಯಾಪ್ ತೆಗಿಬಿಟ್ಟು ಇಲ್ಲಿ ಕ್ರಿಸ್ಟಾ ಅಂತ ಹೆಸರು ಬರಬೇಕು. ಅದು ಒಂದು ಮಾಡಿದ್ದೀನಿ. ಒಂದು ಇದು ಲುಕ್ ನೋಡ್ಬೋದು ನೀವು. ಇದು ಒಂದು ಫಿಟ್ ಆಗಿದೆ. ಒಂದು ಸಿಲ್ವರ್ ಲೈನ್ ಡ್ಯಾಶ್ಬೋರ್ಡು, ಇದು ಒಂದು ಫಿಟ್ ಆಗಿದೆ. ಒಂದು ಹೆಡ್ಲೈಟು ನಿಮಗೆ ಹೈ ಬೀಮ್, ಲೋ ಬೀಮ್ ಎಲ್ಲ ನಿಮಗೆ ಕರೆಕ್ಟಾಗಿ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಆನ್ ಆಗೋ ಥರ ಅದು ಒಂದು ಫಿಟ್ ಮಾಡಿರೋದು. ವುಡನ್ ಕಿಟ್ ಒಂದು ಫಿಟ್ ಆಗಿದೆ. ಕ್ರೂಸ್ ಕಂಟ್ರೋಲ್ ಒಂದು ಫಿಟ್ ಆಗಿದೆ. ಸಿಲ್ವರ್ ಲೈನ್ ಒಂದು ಫಿಟ್ ಆಗಿದೆ. ಗೇರ್ನ ಒಂದು ಫಿಟ್ ಆಗಿದೆ. ಸೊ ಆ ಥರ ರೀತಿ ನಿಮಗೆ ಇದು ಎಲ್ಲ ಫಿಟ್ ಆಗೋದು ಒರಿಜಿನಲ್.